ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ, ಇದು ಸತ್ಯ ಸುದ್ದಿಗಳ ಹೂರಣ. ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನಾಚರಣೆ. ಮಣ್ಣಿನ ರಕ್ಷಣೆ ಎಲ್ಲರ ಹೊಣೆ. ಹೌದು, ಡಿಸೆಂಬರ್ 5ರಂದು ಜಗತ್ತಿನೆಲ್ಲೆಡೆ ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗುತ್ತಿದೆ. ಮಣ್ಣಿನ ಮಹತ್ವವನ್ನು ತಿಳಿಸುವಂತಹ ಹಾಗೂ ಮಣ್ಣಿನ ಸಂರಕ್ಷಣೆಯನ್ನು ಮಾಡುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಸಂಬಂಧವಾಗಿ ಪರಿಸರ ಪ್ರೇಮಿ, ಜನಪರ ಕವಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಚಿಂತಾಮಣಿಯ ಶ್ರೀಯುತ ಶಶಿರಾಜ್ ಹರತಲೆರವರು ರಚಿಸಿರುವ ಅರ್ಥಪೂರ್ಣ ಗೀತೆಯನ್ನು ಕುಮಾರಿ ಪದ್ಮಾರವರು ಸುಶ್ರಾವ್ಯವಾಗಿ ಹಾಡಿ ಭೂತಾಯಿಗೆ ಗಾನ ನಮನ ಸಲ್ಲಿಸಿದ್ದಾರೆ. ಈ ಗೀತೆಯನ್ನು ಬೆಳಕು ನ್ಯೂಸ್ ಒನ್ ಯೂಟ್ಯೂಬ್ ಸುದ್ದಿ ವಾಹಿನಿಯು ಪ್ರಸ್ತುತಪಡಿಸುತ್ತಿದೆ. ಮಣ್ಣಿನ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ ಬುದ್ಧಿ, ನಾನು ವಾಸು, ನಿಮ್ಮ ಅಭಿಮಾನಿ ಮಾತಾಡ್ತಾ ಇದ್ದೀನಿ. ನನಗೆ ಈ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಆ ಕವನ ಏನು ಬರೆದಿದ್ರಲ್ಲ, ಅದರ ಕವನವನ್ನ ನನಗೆ ಕಳಿಸ್ಕೊಡಿ ಬುದ್ಧಿ, ದಯಮಾಡಿ. ಬಹಳ ಮೀನಿಂಗ್ಫುಲ್ ಆಗಿರುವಂಥದ್ದು, ಅದು ಬೇಕು ನನಗೆ, ದಯಮಾಡಿ ಕಳಿಸ್ಕೊಡಿ ಬುದ್ಧಿ. ಹೆಣ್ಣು ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಮಡಿಲಲ್ಲಿ ಬೀಜ ಬೂತಿ ಹೊಲದಲ್ಲಿ ಕನಸು ಬಿತ್ತಿ, ಮಡಿಲಲ್ಲಿ ಬೀಜ ಬೂತಿ ಹೊಲದಲ್ಲಿ ಕನಸು ಬಿತ್ತಿ, ಬೆವರಿನ ಸಾರ ಸುರಿಸಿ ಬದುಕನ್ನು ಬೆಳೆದವಳು, ಬೆವರಿನ ಸಾರ ಸುರಿಸಿ ಬದುಕನ್ನು ಬೆಳೆದವಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಪೈರು ನಾರು ಉಣ್ಣುತ್ತಾ ಪದವ ಕಟ್ಟಿ ಹಾಡುತ್ತಾ, ಪೈರು ನಾರು ಉಣ್ಣುತ್ತಾ ಪದವ ಕಟ್ಟಿ ಹಾಡುತ್ತಾ, ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು, ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು, ಅರಿವಿನ ಮಾತೆ ಅನ್ನದಾತೆ, ಅರಿವಿನ ಮಾತೆ ಅನ್ನದಾತೆ. ಇವತ್ತು ಮಣ್ಣಿನ ದಿನಾಚರಣೆಯ ಪ್ರಯುಕ್ತ ನಮ್ಮ ಭೂಮಿಯ ಮಣ್ಣನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಿದೆ. ಅದರ ಜೊತೆಗೆ ನಮ್ಮ ಭೂಮಿಗಳನ್ನು ಕೂಡ ರಕ್ಷಣೆ ಮಾಡ್ಕೋಬೇಕಾಗಿದೆ. ಯಾವುದೇ ಹಣದ ಅಂಶಗಳಿಗೆ ಒಳಗಾಗದೆ ನಮ್ಮ ಭೂಮಿಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಮತ್ತು ಈಗ ಆಗ್ತಾ ಇರ್ತಕ್ಕಂಥ ವಿಷಪೂರಿತ ಗೊಬ್ಬರಗಳು, ಔಷಧಿಗಳನ್ನು ಬಳಸದೆ ನಮ್ಮ ಮಣ್ಣಿಗೆ ಸಹಜವಾದಂಥ ಸಾವಯವ ಅಂಶಗಳನ್ನು ಸೇರಿಸ್ತಾ ಮಣ್ಣನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಇದರ ಜೊತೆಗೆ ಮಣ್ಣಿಗೆ ಒಂದು ಇಲಾಖೆ ಇರಬೇಕು, ಮಣ್ಣನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾನೂನುಗಳು ಬರಬೇಕು ಅಂತೇಳಿ ಸಾಕಷ್ಟು ಕರ್ನಾಟಕದಲ್ಲಿ ಹೋರಾಟಗಳನ್ನು, ಚರ್ಚೆಗಳನ್ನು ಮಾಡ್ತಾ ಇದ್ದಂಥ ಸಾಯಿಲ್ ವಾಸು ಅವರು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇವತ್ತು ನಮ್ಮ ಜೊತೆಗೆ ಅವರಿಲ್ಲ.
ಅವರು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಸಾಯಿಲ್ ಸಂಸ್ಥೆಯನ್ನು ಕೂಡ ಆರಂಭ ಮಾಡಿ ಸಾಕಷ್ಟು ವರ್ಷಗಳ ಕಾಲ ರೈತರೊಟ್ಟಿಗೆ ಕೆಲಸವನ್ನು ಮಾಡ್ತಾಯಿದ್ರು. ಇವತ್ತು ಏನು ಸಾಯಿಲ್ ವಾಸು ಅವರು ಮತ್ತು ಅವರ ಹಾಗೆ ಈ ರಾಜ್ಯದ ಸಹಸ್ರಾರು ರೈತರು, ರೈತ ಪರ ಚಿಂತಕರು, ಹೋರಾಟಗಾರರು, ಬರಹಗಾರರು ಎಲ್ಲರೂ ಕಂಡಂಥ ಮಣ್ಣಿನ ಪರವಾದ ಒಂದು ಕಾನೂನು, ಮಣ್ಣಿನ ಪರವಾದ ಇಲಾಖೆ ಮತ್ತು ಮಣ್ಣು ಮ್ಯೂಸಿಯಂನ ಮಾಡಿ ಇಂದಿನ ಮಕ್ಕಳಿಗೆ ಮಣ್ಣು ಶಿಕ್ಷಣವನ್ನು ಕೊಡುವ ಆಶಯಕ್ಕೆ ಸರ್ಕಾರಗಳು ಮುಂದಾಗಬೇಕು. ಇದಕ್ಕೆ ಎಲ್ಲರೂ ಕೂಡ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ, ಇವತ್ತು ಸಾಯಿಲ್ ವಾಸು ಅವ್ರ ಮಟ್ಟಿಗಿಲ್ಲ, ಅವರ ಆಶಯಗಳನ್ನು ಮುಂದೆ ತೆಗೆದುಕೊಂಡು ಹೋಗೋಣ. ಧನ್ಯವಾದ.